ಸುಮಾರು ಜನ ನೀವೆಲ್ಲ ಪೈಲ್ಸ್ ಬಗ್ಗೆ ತುಂಬ ಕ್ವಶನ್ಸ್ ಇದೆ. ನಂದು ಅದು ಪೈಲ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ನಲ್ಲ, ಅದಕ್ಕೆ ಸುಮಾರು ಕಾಮೆಂಟ್ಸ್ ಇದೆ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ನಿಮಗೆ ಕ್ವಿಕ್ಕಾಗಿ ಒಂದು ನಿಮಗೆ ಸೊಲ್ಯೂಷನ್ನು ಪ್ಲಸ್ ನಿಮಗೆ ರೆಕಮೆಂಡೇಷನ್ನು ಎರಡೂ ಕೂಡ ನಾನು ಕೊಡ್ತೀನಿ. ಪೈಲ್ಸ್ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆನೂ ನಾನು ಅಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಯೂಶ್ವಲಿ ಏನಾಗುತ್ತೆ, ಬಾಣಂತನದಲ್ಲಿ ಅಂದರೆ ಡೆಲಿವರಿ ಆದಮೇಲೆ ನಮಗೆ ಬಾಣಂತನದ ಫುಡ್ ಅಂತ ಕೊಡ್ತಾರೆ ನೋಡಿ, ಆ ಪದಾರ್ಥಗಳು ಸ್ವಲ್ಪ ಉಷ್ಣ ಆಗುತ್ತೆ, ಅಂದರೆ ಹೀಟ್ ಆಗುತ್ತೆ ಬಾಡಿ. ಮಗುಗೆ ಶೀತ ಆಗಬಾರ್ದು, ಯಾಕೆಂದರೆ ಫೀಡ್ ಮಾಡ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ಶೀತ ಆಗಬಾರ್ದು ಅಂತ ಹೇಳಿಬಿಟ್ಟು ನಮಗೆ ಕೊಡೋ ಅಂಥ ಫುಡ್ಡಲ್ಲಿ ಸ್ವಲ್ಪ ಹೀಟ್ ಆಗುತ್ತೆ ಬಾಡಿ. ಇನ್ನೊಂದೇನು ಅಂದರೆ, ಆಲ್ರೆಡಿ ಹೀಟ್ ಬಾಡಿ ಇರೋರಿಗೆ ಅದು ಸ್ವಲ್ಪ ತಡೆಯೋಕ್ಕೆ ಕಷ್ಟ ಆಗುತ್ತೆ. ಶೀತ ಶರೀರ ಇರೋರಿಗೆ ಪರವಾಗಿಲ್ಲ, ಅವ್ರಿಗೆ ಅಷ್ಟು ಹೀಟ್ ಆದರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಬಟ್ ಆಲ್ರೆಡಿ ಉಷ್ಣದ ಶರೀರ ಇರಬೇಕಾದ್ರೆ ಅದು ಪೈಲ್ಸಿಗೆ ತಿರುಗ್ಕೋಬೋದು. ಪೈಲ್ಸ್ ಅಂದರೆ ಏನು, ನೀವು ಬಾತ್ರೂಮ್ಗೆ ಹೋಗುವಾಗ ನಿಮಗೆ ಪೇಯ್ನ್ ಬರೋದು, ಇಲ್ಲ ಉರಿಯೋದು, ಇಲ್ಲ ಬಾತ್ರೂಮ್ ಸ್ಟೂಲ್ ಪಾಸ್ ಮಾಡೋಕ್ಕಾಗ್ದಲೇ ಇರೋದು, ಆ ಥರ ಆದಾಗ ನಿಮಗೆ ಅದು ಪೈಲ್ಸ್ಗೆ ತಿರುಗ್ಕೊಳ್ಳುತ್ತೆ. ಸೊ ಅದಕ್ಕೆ ಫಸ್ಟ್ ಸೊಲ್ಯೂಷನ್ ಏನು ಮಾಡಬೇಕು ಅಂದರೆ, ನೀವು ಸಿಟ್ಸ್ ಬಾತು ಆದಷ್ಟು ತೊಗೊಳ್ಳಿ. ಸಿಟ್ಸ್ ಬಾತ್ ತೊಗೊಳ್ಳೋದಕ್ಕೆ ನೀವೊಂದು ಟಬ್ಬಲ್ಲಿ, ಅಂದರೆ ನೀವು ಕೂತ್ಕೊಳ್ಳೋಕ್ಕಾಗೋ ಥರ ಒಂದು ಟಬ್ಬಲ್ಲಿ ಇದು ಬಿಸಿನೀರು ಹಾಕಿ, ಬಿಸಿ ಅಂದರೆ ತುಂಬ ಕುದೀತಾ ಇರಬಾರ್ದು, ಇಲ್ಲಾಂದರೆ ಸುಟ್ಟೋಗುತ್ತೆ. ಆ್ಯಂಡ್ ಆಮೇಲೆ ಅದಕ್ಕೆ ವಾರ್ಮ್ ವಾಟರ್ ಹಾಕ್ಕೊಂಡು, ನಿಮಗೆ ತಡೆಯಷ್ಟು ಬಿಸಿ ನೀರು ಹಾಕ್ಕೊಂಡು, ಅದಕ್ಕೆ ಬೆಟಡಿನ್ ಸೊಲ್ಯೂಷನ್ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಓವರ್ ದ ಕೌಂಟರ್ ಮೆಡಿಸನ್ ಅದು, ಸೊ ಎಲ್ಲಾದರೂ ಸಿಗುತ್ತೆ ನಿಮಗೆ. ಅದನ್ನು ಒಂದು ಕಪ್ಪಷ್ಟು ಅದರಲ್ಲಿ ಕೊಟ್ಟಿರ್ತಾರೆ, ಒಂದು ಮೆಷರಿಂಗ್ ಕಪ್ಪು 10 ml 15 ml ಏನೋ ಇರುತ್ತೆ, ಅದು ಅಷ್ಟು ನೀವು ಅದಕ್ಕೆ ಹಾಕ್ಕೊಂಡು ಅದರಲ್ಲಿ ಒಂದು 15 ಮಿನಿಟ್ಸ್ 10 to 15 ಮಿನಿಟ್ಸ್ ಕೂತ್ಕೊಳ್ಳಿ. ಅದೇನಾಗುತ್ತೆ ಅಂದರೆ ನಿಮ್ಗೆ ಅದು ಪೇಯ್ನ್ ಸ್ವಲ್ಪ ಆಮೇಲೆ ರಿಲೀಫ್ ಸಿಗುತ್ತೆ. ಪ್ಲಸ್ ಅದೇನಾದ್ರು ಕಟ್ಸ್ ಆಗಿದ್ದರೆ ಇಲ್ಲ ಗಾಯ ಆಗಿದ್ದರೆ ನೀವು ಸ್ಟೂಲ್ ಪಾಸ್ ಮಾಡಬೇಕಾದ್ರೆ ಅದು ಕೂಡ ನಿಮಗೆ ಅದು ವಾಸಿ ಆಗುತ್ತೆ. ಅದು ದಟ್ ಈಸ್ ದ ನಂಬರ್ 1 ಥಿಂಗ್. ಇನ್ನೊಂದೇನು ಅಂದರೆ, ನನಗಾದಾಗ ನಾನೊಬ್ಬರು ಹೋಮಿಯೋಪತಿಕ್ ಡಾಕ್ಟ್ರಿಗೆ ತೋರಿಸಿದ್ದೆ. ಸೊ ಅವರಿಗೆ ತೋರಿಸಿದಾಗ ಅವರು ನನಗೊಂದು FP ಆಯಿಂಟ್ಮೆಂಟ್ ಅಂತ ಕೊಟ್ಟಿದ್ದರು ಅವರು ನನಗೆ. ಸೊ ಅದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. FP ಆಯಿಂಟ್ಮೆಂಟ್ ನಿಮಗೆ ಹೋಮಿಯೋಪತಿಕ್ ಇದು ಸ್ಟೋರ್ಸಲ್ಲಿ ಸಿಗುತ್ತೆ. ಅವ್ರಿಗೆ ಹೇಳಿ ಪೈಲ್ಸ್ ರಿಲೇಟೆಡ್ ಇದು ಆಯಿಂಟ್ಮೆಂಟ್ ಬೇಕು, FP ಆಯಿಂಟ್ಮೆಂಟ್ ಅಂತ. ಆ ಆಯಿಂಟ್ಮೆಂಟು ಹಚ್ಕೋತಾ ಬನ್ನಿ, ದಿನಕ್ಕೊಂದು 3-4 ಸತಿ ಅಂತೂ ನೀವು ಹಚ್ಕೊಳ್ಳಿ. ಇಟ್ ವಿಲ್ ಗಿವ್ ಯು ಗುಡ್ ರಿಲೀಫ್. ಇದರಲ್ಲೂ ನಿಮಗೆ ವಾಸಿ ಆಗಿಲ್ಲ ಅಂದರೆ ದಯವಿಟ್ಟು ಡಿಲೇ ಮಾಡ್ದಲೇ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ಸ್ ತಗೊಳ್ಳೋದಕ್ಕೆ. ಪ್ರಿಫರೇಬಲಿ ಹೋಮಿಯೋಪತಿಕ್, ಬಿಕಾಸ್ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆಯುರ್ವೇದಿಕ್ ನಾನು ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ, ಯಾಕೆಂದರೆ ಆಯುರ್ವೇದಿಕ್ ಮೆಡಿಸಿನ್ಸ್ ಕೂಡ ಇನ್ನೂ ಹೀಟ್ ಮಾಡುತ್ತೆ ಅದು. ಸೊ ಅದರಿಂದ ನಿಮ್ಗೆ ಒಂಥರ ಡಬಲ್ ಎಫೆಕ್ಟ್ ಆಗೋಕ್ಕೆ ಶುರುವಾಗೋಗುತ್ತೆ ಅದು. ಆಮೇಲೆ ಅಲೋಪೆಥಿಕ್ಕು ಅವ್ರು ಹೋದ ತಕ್ಷಣ ಅಕಸ್ಮಾತ್ ನಿಮ್ಮದು ಪೈಲ್ಸಲ್ಲಿ ಸ್ಕಿನ್ ಆಚೆ ಬಂದಿದೆ ಅಂದರೆ ದೇ ಮೈಟ್ ರೆಕಮೆಂಡ್ ಆಪ್ರೇಷನ್. ಸೊ ಅದಕ್ಕೋಸ್ಕರ ನಾನು ಹೋಮಿಯೋಪತಿಕ್ ಪ್ರಿಫರ್ ಮಾಡಿದ್ದೆ. ಸೊ ಚಾಯ್ಸ್ ಈಸ್ ಅಪ್ ಟು ಯು. ನಿಮಗೆ ಯಾವುದು ಅನುಕೂಲ, ಯಾವುದು ಸರಿ ಅನಿಸುತ್ತೋ ನೀವು ಆ ಡಾಕ್ಟ್ರಿಗೆ ಹೋಗಿ ಪ್ಲೀಸ್ ತೋರಿಸಿ. ಇದನ್ನು ಬಿಟ್ಕೊಂಡು ಬರಬೇಡಿ, ಯಾಕೆಂದರೆ ನೀವು ಅದನ್ನು ಬಿಟ್ಟರೆ ಇದು ಲೈಫ್ ಲಾಂಗ್ ಪ್ರಾಬ್ಲಮ್ ಆಗೋಗುತ್ತೆ, ಇಶ್ಯೂ ಆಗೋಗುತ್ತೆ. ಆ್ಯಂಡ್ ಇಫ್ ಯು ಆಲ್ರೆಡಿ ಹ್ಯಾವ್ ಪೈಲ್ಸ್ ಬಿಫೋರ್ ಡೆಲಿವರಿ, ಅಂದರೆ ಡೆಲಿವರಿಗಿನ ಮುಂಚೆನೇ ನಿಮಗೆ ಪೈಲ್ಸ್ ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ, ನೀವು ಮುಂಚಿತವಾಗೇ ನಿಮ್ಮ ಡಾಕ್ಟ್ರಿಗೆ ಇದ್ರ ಬಗ್ಗೆ ಕೇಳಿ ಅದಕ್ಕೆ ಏನು ಮೆಡಿಸಿನ್ ತಗೋಬೇಕು, ಇಲ್ಲ ಅದಕ್ಕೆ ಏನು ಉಪಾಯ ಮಾಡಬೇಕು ಅನ್ನೋದು ಮುಂಚೆಯಿಂದನೇ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟುಡೇಸ್ ವಿಡಿಯೋ. ನಮಸ್ಕಾರ.